ಅಕಾಡೆಮಿಕ್ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಮತ್ತು ರಿಲಿಜನ್ ಗುರುದೇವ ವಿದ್ಯಾಪೀಠದ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ 30ಕ್ಕೂ ಮಹಾನ್ ಗ್ರಂಥಗಳ ಬಿಡುಗಡೆಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾಡಲಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಂಬಿ ಜಿರ್ಲೆ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಜೂನ್ 29ರಂದು ನಮ್ಮ ಗುರುದೇವ ರಾನಡೆ ಮಂದಿರದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದೆ. ನಮ್ಮ ಪೀಠದಲ್ಲಿ ಎಲ್ಲಾ ಸಮುದಾಯದವರಿಗೆ ಕಾರ್ಯ ಚಟುವಟಿಕೆಗಳಿಗೆ ಸಹಾಯ ಹಸ್ತ ನೀಡಿದ್ದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಅವರೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗ ಕೊಡಿಸುವ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಎಂದರು. ಸ್ವಲ್ಪ ಶತಮಾನೋತ್ಸವದ ಸಮಾರೋಪ ನಮ್ಮದು ಲೇಟ್ ಆಯಿತು. ಯಾಕಂತ ಹೇಳಿದರೆ ಸುಮಾರು 30 ಗ್ರಂಥಗಳನ್ನು ಬಿಡುಗಡೆ ಮಾಡಬೇಕು. 28 ಗ್ರಂಥಗಳು ಗುರುದೇವ ರಾನಡೆಯವರು ಬರೆದಿರುವಂಥದ್ದು ಮತ್ತು 1-2 ಟ್ರಾನ್ಸ್ಲೇಟೆಡ್ ಬುಕ್ಸು. ಹೀಗಾಗಿ 30 ಮಹಾನ್ ಗ್ರಂಥಗಳು ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಂಥ ಗ್ರಂಥಗಳು 1.5 ವರ್ಷದಲ್ಲಿ ಮಾಡೋದು ಸ್ವಲ್ಪ ನಮಗೆ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ಅದರ ಪ್ರೂಫ್ ರೀಡಿಂಗು ಎಲ್ಲ ಭಾಷೆಗಳಲ್ಲೂ ಇದೆ. ಅದು ಗ್ರೀಕ್ ಭಾಷೆ, ಇಂಗ್ಲೀಷ್ ಭಾಷೆ, ಮರಾಠಿ, ಕನ್ನಡ, ಹಿಂದಿ. ಹೀಗಾಗಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಮ್ಮ ಶತಮಾನೋತ್ಸವ ಸಮಾರೋಪನೂ ಸ್ವಲ್ಪ ಲೇಟ್ ಆಯಿತು. ಆದರೂ ಯಶಸ್ವಿ ಕಾರ್ಯಾಚರಣೆ ಅಂತ ಹೇಳ್ತಾರಲ್ಲ, ಈ ಎಲ್ಲ ಸಂಪುಟಗಳನ್ನು 30 ಸಂಪುಟಗಳನ್ನು ಹೊರಗೆ ತರಬೇಕು ಅನ್ನುವಂಥದ್ದಿತ್ತು ನಮಗೆ. ಆ ಎಲ್ಲ 30 ಸಂಪುಟಗಳು ಇವತ್ತು ರೆಡಿಯಾಗಿವೆ ಸರ್. ಅವುಗಳನ್ನು ಕೇಂದ್ರ ಮಂತ್ರಿಗಳಾಗಿರುವಂಥ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು, ಯೂನಿಯನ್ ಕಲ್ಚರ್ ಆ್ಯಂಡ್ ಟೂರಿಸಂ ಮಿನಿಸ್ಟರು, ಬಂದು ಬಿಡುಗಡೆ ಮಾಡೋರಿದ್ದಾರೆ. ಈ ಗ್ರಂಥಗಳ ಬಿಡುಗಡೆಗೆ ಅವರ ಸಹಾಯನೂ ನಮಗೆ ಸಿಕ್ಕಿರೋದ್ರಿಂದ ಅವರ ಅಪಾಯಿಂಟ್ಮೆಂಟ್ಗೂ ಸ್ವಲ್ಪ ತಡ ಆಯಿತು ನಮಗೆ. ಬಟ್ ವೆರಿ ಹ್ಯಾಪಿ ಥಿಂಗ್ ಇಸ್ ದ್ಯಾಟ್ ವಿ ಕುಡ್ ಏಬಲ್ ಟು ಅಕಂಪ್ಲಿಷ್ ದ ಟಾಸ್ಕ್ ವಿಚ್ ಹ್ಯಾಡ್ ರಿಸಾಲ್ವ್ ಟು ಕಂಪ್ಲೀಟ್ ಆಗಿದೆ. ಮೊದಲಿನಿಂದಲೂ ನೀವೆಲ್ಲರೂ ನಮ್ಮ ಸಂಸ್ಥೆಗೆ, ನಮ್ಮ ಸಂಸ್ಥೆಯ ಕಾರ್ಯಗಳಿಗೆ ಭಾಳ ದೊಡ್ಡದಾದಂಥ ಸಹಾಯ, ಸಹಕಾರ, ಪ್ರಚಾರ ಕೊಡೋದರ ಮುಖಾಂತರ ನಮಗೆ ನೀವೆಲ್ಲರ ಸಹಾಯ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮನದಾಳದ ಮನಪೂರ್ವಕ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಿಕಾಸ್ ದಿಸ್ ಈಸ್ ಎ ಯುನಿಕ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಇಲ್ಲಿ ನಾವು ಯಾವುದೇ ಒಂದು ಧರ್ಮದ, ಒಂದು ತತ್ವಜ್ಞಾನದ, ಒಂದು ಸಂಪ್ರದಾಯದ ಚಿಂತನೆಗೆ ಒಳಪಟ್ಟಂಥ ಸಂಸ್ಥೆ ಅಲ್ಲ ನಮ್ಮದು. ಇಡೀ ವಿಶ್ವದ ಎಲ್ಲ ಧರ್ಮಗಳ, ಎಲ್ಲ ದರ್ಶನಗಳ, ಎಲ್ಲ ಸಂಪ್ರದಾಯಗಳ ಚಿಂತಕರು ನಮ್ಮ ವೇದಿಕೆಗೆ ಬರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸ್ಥಾಪಿತವಾಗಿರುವಂಥ ಸಂಸ್ಥೆ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್. ನಮ್ಮ ಸಂಸ್ಥೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯ ಹಸ್ತ ನೀಡಿದಂಥವರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅವರು ಸಹ. ನಮ್ಮದು ಅವ್ರದ್ದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಆಗಿದೆ. ಯಾಕಂತ ಹೇಳಿದ್ರೆ ವಿ ಆರ್ ಫೋಕಸಿಂಗ್ ಆಲ್ ಅವರ್ ಆ್ಯಕ್ಟಿವಿಟೀಸ್ ಆನ್ ಸ್ಟೂಡೆಂಟ್ಸ್, ವಿಶೇಷವಾಗಿ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್ನು, ಸ್ಟೂಡೆಂಟ್ಸ್ ಆಫ್ ಲ್ಯಾಂಗ್ವೇಜಸ್, ಮರಾಠಿ, ಕನ್ನಡ, ಇಂಗ್ಲೀಷು, ಹಿಂದಿ, ಇವುಗಳನ್ನು ಕಾನ್ಸಂಟ್ರೇಟ್ ಮಾಡಿ ಈ ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಅವರಿಗೆ ಶಿಕ್ಷಣದ ಒಂದು ಸಾಗರವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕೂಡ ಕೈ ಜೋಡಿಸಿದ್ದಾರೆ. ಅದರ ಕೂಡ ವಿಶೇಷವಾಗಿ ನಾನು ಹೇಳಿದೆ ಸ್ಟೂಡೆಂಟ್ಸ್ ಆಫ್ ಎಜುಕೇಷನ್ ಅಂತ. ಯಾರು ನಾಳೆ ಟೀಚರ್ಸ್ ಆಗೋರಿದ್ದಾರೆ, ಗುರುಗಳಾಗೋರಿದ್ದಾರೆ, BEd ಕೋರ್ಸ್ ಮುಗಿದ ನಂತರ ಅವರೆಲ್ಲರೂ MEd, ಅವರನ್ನೇ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಬಿಕಾಸ್ ಒನ್ ಟೀಚರ್ ಕ್ಯಾನ್ ಕ್ರಿಯೇಟ್ ಸೋ ಮೆನಿ ಟ್ಯಾಲೆಂಟೆಡ್ ಸ್ಕಾಲರ್ಸ್ ಇನ್ ಇಂಡಿಯಾ. ಆದ್ದರಿಂದ ಅವರ BEd ಕಾಲೇಜ್ ಅದನ್ನು BEd ಕಾಲೇಜುಗಳ ಒಂದು ಸಹಕಾರ
ಮತ್ತು ಅವರ ಭಾಗಿದಾರಿಕೆಯು ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಇದೆ. ಅದರ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಇರ್ತಾರೆ, ಜಗದೀಶ್ ಶೆಟ್ಟರ್ ಅವರು ಇರ್ತಾರೆ, ಮತ್ತು ಅಖಿಲ ಭಾರತ ಮಟ್ಟದ RSSದ ಮಂಗೇಶ್ ಜಿ ಬೆಂಡೆ ಅವರು ಇರ್ತಾರೆ, ನಮ್ಮ ಜಾಧವ್ಜಿ ಇನ್ಸ್ಟಿಟ್ಯೂಷನ್ ಅಥಣಿಯ ಅರವಿಂದರಾವ್ ದೇಶಪಾಂಡೆ ಅವರು ಇರ್ತಾರೆ, ಮತ್ತು ದಿಲ್ಲಿಯ ದೀನ್ ದಯಾಳ್ ಉಪಾಧ್ಯಾಯ ರಿಸರ್ಚ್ ಸೆಂಟರ್ದ ಅತುಲ್ ಜಿ ಜೈನ್ ಇರ್ತಾರೆ. ಅದಲ್ಲದೆ ನಮ್ಮ ಸಂಸ್ಥೆಗೆ ಖಾಯಮಾಗಿ ಬೆಂಗಾವಲಾಗಿ ನಿಂತಿರುವಂಥ ಯೂನಿವರ್ಸಿಟಿ 3 ಯೂನಿವರ್ಸಿಟಿಗಳು, ವಿಶೇಷವಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ತ್ಯಾಗರಾಜ್ ಅವರು ಇರ್ತಾರೆ, ಮತ್ತು ಡಾಕ್ಟರ್ ಆನಂದ್ ದೇಶಪಾಂಡೆ ಜಮಖಂಡಿಯ ಕಾಲೇಜಿದ್ದು ಗುರುದೇವ್ ರಾನಡೆ ಅವರು ಹುಟ್ಟಿ ಬೆಳೆದಿರುವಂಥದ್ದು, ಮತ್ತು ವಿಷ್ಣುಕಾಂತ್ ಚಟ್ಪಲ್ಲಿ ಅವರು, ನಮ್ಮ ಕರ್ನಾಟಕ ಲಾ ಸೊಸೈಟಿಯ ಘನಾಚಾರಿ ಅವರು, ಗೋಪಾಲ್ ಜಿನಗೌಡ ಎಜುಕೇಷನ್ ಟ್ರಸ್ಟ್ದವರು, ವಿನೋದ್ ದೊಡ್ಡಣ್ಣವರ್ ಭರತೇಶ್ ವಿದ್ಯಾಪೀಠದವರು, ರಾಜೇಂದ್ರ ದೇಸಾಯಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೋಮ್ ಅಸೋಸಿಯೇಟ್ಸ್ದವರು, ರಾಮ್ ಭಂಡಾರಿ ಅವರು, ಮತ್ತು ಮುಂಬೈದ ಭಾಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರು ಜರಿಪತ್ ಕೆ ಪ್ರಸಾದ್ ಅವರು, ಒಬ್ಬ ರಿಟೈರ್ಡ್ ಇಂಡಿಯನ್ ಏರ್ಫೋರ್ಸ್ ಆಫೀಸರ್ ಹೂ ಇಸ್ ಫಾಲೋವರ್ ಆಫ್ ಗುರುದೇವ್ ರಾನಡೆ, ಈಸ್ ರನ್ನಿಂಗ್ 92 ಇಯರ್ಸ್, ಅವರು ಈ ಕಾರ್ಯಕ್ರಮದಲ್ಲಿರ್ತಾರೆ. ದಯಾನಂದ್ ನೇತಲ್ಕರ್ ಅವರು ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ. ಅದಲ್ಲದೆ ವಿಶೇಷವಾಗಿ ಗುರುದೇವ್ ರಾನಡೆ ಅವರ ಮೊಮ್ಮಗ ದೀಪಕ್ ಆಪ್ಟೆ ಅವರು, ಭಾಳ ಇಳಿ ವಯಸ್ಸು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ರಾಜ್ಯಸಭಾ ಸಂಸದರಾಗಿರುವಂಥ ಸ್ನೇಹಿತರಾಗಿರುವಂಥ ಕಡಾಡಿ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇದಲ್ಲದೆ ವಿಶೇಷವಾಗಿ ಗುರುದೇವ್ ರಾನಡೆ ಅವರು ಹಿ ಹ್ಯಾಸ್ ಕಮ್ ಫ್ರಾಮ್ ಎ ಸ್ಪಿರಿಚುವಲ್ ಲೀನೇಜ್, ಅದು ನಿಂಬರ್ಗಿ ಸಂಪ್ರದಾಯ ಅಂತ ಹೇಳ್ತಾರೆ. ಇಟ್ ಈಸ್ ಒರಿಜಿನೇಟೆಡ್ ಫ್ರಾಮ್ ನಿಂಬರ್ಗಿ ಸಂಪ್ರದಾಯದ ಗುರುಲಿಂಗ ಜಂಗಮ ಮಹಾರಾಜರ ಒಂದು ನಿಟ್ಟಿನಲ್ಲಿ ಬೆಳೆದು ಬಂದಂಥ ಆ ಸಂಪ್ರದಾಯದಲ್ಲಿ ಬಂದಂಥವರು. ಬಟ್ ಇಟ್ ಈಸ್ ಅವರ್ಸ್ ಇಸ್ ಎ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್. ಆದರೆ ಅವರನ್ನೂ ಸಹ ನಾವು ಇದರಲ್ಲಿ ನಿಂಬರ್ಗಿಯಿಂದ ಅಲ್ಲಿಂದ ಅಶೋಕ್ ಮಹಾರಾಜ್ ನಿಂಬರ್ಗಿ ಅವರು ಬರ್ತಾ ಇದ್ದಾರೆ, ಮತ್ತು ಜತ್ತದ ಸಾಂಗ್ಲಿ ಜಿಲ್ಲಾ ಜತ್ತದ ಮಹಾದೇವ ಅಣ್ಣಯ್ಯ ಸ್ವಾಮಿಯವರು, ನಮ್ಮ ಶಿವಲಿಂಗವ್ವ ಮಠ ಅಂತಿದೆ ಅಲ್ಲಿ, ಅವರು ಸ್ಪಿರಿಚುವಲ್ ಇದರಲ್ಲಿ ಬರ್ತಾರೆ. ಮತ್ತು ಚಿಮ್ಮಡದ ಯರಗಟ್ಟಿಕರ್ ಮಹಾರಾಜರು ಇರ್ತಾರೆ, ಕಣ್ಣೂರದ ಶ್ರೀಕೃಷ್ಣ ಸಂಪಗಾಂವ್ಕರ್ ಅವರು ಇರ್ತಾರೆ, ಮತ್ತು ಉಮದಿಯ ಅನುರಾಧ ಕುಲಕರ್ಣಿ ಅವರು ಇರ್ತಾರೆ, ಮತ್ತು ನಮ್ಮ ನಿಂಬಾಳದ ಎಲ್ಲಿ ಗುರುದೇವ್ ರಾನಡೆಯವರ ನಮ್ಮ ಆಶ್ರಮ ಇದೆ ಅದರ ಡಾಕ್ಟರ್ ಹಲ್ದವನೇಕರ್ ಅವರು ಕೋಲ್ಹಾಪುರದಿಂದ ಬರ್ತಾರೆ. ಹೀಗೆ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇದು. ಒಂದು ಸಮಾರೋಪ ಸಮಾರಂಭ ಶತಮಾನೋತ್ಸವದ್ದು, ಮತ್ತು ಎರಡನೆಯದ್ದು ಈ 30 ಗ್ರಂಥಗಳನ್ನು ಬಿಡುಗಡೆ ಮಾಡುವಂಥದ್ದು. ಅದಲ್ಲದೆ ನಾವು ಫೆಬ್ರವರಿಯಲ್ಲಿ 6 ದಿವಸಗಳ ಕಾಲ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಆ ಕಾನ್ಫರೆನ್ಸದ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಕೂಡ ನಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯವರು ಹೊರಗೆ ತಂದಿರುವಂಥ ದೀನದಯಾಳ ದೀನರ ಬಂಧು ದೀನದಯಾಳು ಉಪಾಧ್ಯಾಯರ ಬಗ್ಗೆ ಒಂದು ಪುಸ್ತಕವನ್ನು ಸಹ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್ದವರು ಹೊರಗೆ ತರ್ತಾ ಇದ್ದಾರೆ. ಅದರ ಬಿಡುಗಡೆಯು ಈ ಕಾರ್ಯಕ್ರಮದಲ್ಲಿ ನಡೆಯುತ್ತೆ. ಬೆಳಗ್ಗೆ 8:30ಯಿಂದ 9:00 ಕಾಲ ಬೆಳಗ್ಗೆ ಗುರುದೇವ್ ರಾನಡೆ ಮಂದಿರದಲ್ಲಿ ಕಾರ್ಯಕ್ರಮ ಇರುತ್ತೆ. ಬೆಳಗ್ಗೆ ಈ 30 ಗ್ರಂಥಗಳ ದಿಂಡಿ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ಅದು ನಮ್ಮ ಗುಮ್ಮಟ್ಮಾಳ್ ಮಾರುತಿ ದೇವಸ್ಥಾನದಿಂದ ಗುರುದೇವ್ ರಾನಡೆ ಮಂದಿರದವರೆಗೆ 10 ಗಂಟೆಗೆ ಮಿನಿಸ್ಟರ್ ಅವರು ಮಂದಿರಕ್ಕೆ ಬರ್ತಾರೆ. ಅಲ್ಲಿ ನಮ್ಮ ಗ್ರಂಥಗಳನ್ನಿಟ್ಟು ಅಲ್ಲಿ ಬೆಳಗ್ಗೆ ಒಂದು 15 ನಿಮಿಷ ಭಜನೆ ಇರುತ್ತೆ. ಬೆಳಗಿನ ಆರತಿಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ನಾವು ಅಲ್ಲಿ ಆ ಗ್ರಂಥಗಳ ಮೇಲೆ ಮಾಡ್ತೀವಿ. ಅದಲ್ಲದೆ ಒಂದು ಟ್ರೀ ಪ್ಲ್ಯಾಂಟೇಷನನ್ನು ಮಾಡ್ತಾರೆ. ಮತ್ತು ಒಂದು ಶತಮಾನೋತ್ಸವದ ಆಡಿಟೋರಿಯಮನ್ನು ಕಟ್ಟಬೇಕು ಅನ್ನುವಂಥ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅಡಿಗಲ್ಲು ಸಮಾರಂಭ ಅಲ್ಲಿ ಇರುತ್ತೆ. 11ರಿಂದ 1 ಗಂಟೆಯ ಒಳಗಡೆ ವೇದಿಕೆ ಕಾರ್ಯಕ್ರಮ ವೇಣುಗೋಪಾಲ್ ಗೋಗ್ಟೆ ಕಾಲೇಜದ ವೇಣುಗೋಪಾಲ್ ಆಡಿಟೋರಿಯಮದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಆದ್ದರಿಂದ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಸಿಬ್ಬಂದಿ ನಿಮಗೆ ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು. ಬೆಳಗ್ಗೆ ಉಪಹಾರಕ್ಕೆ ಮಂದಿರಕ್ಕೆ ಬರಬೇಕು ನೀವೆಲ್ಲರೂ, ಮತ್ತು ಮಧ್ಯಾಹ್ನ ಪ್ರಸಾದಕ್ಕೂ ಬರಬೇಕು. ಬೆಳಗ್ಗೆ ಮಂದಿರದಲ್ಲಿ ಉಪಹಾರ ಇರುತ್ತೆ. ಕಾರ್ಯಕ್ರಮ ಮುಗಿದ ನಂತರ
ಮಂದಿರದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಬಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಗುರುದೇವ್ ರಾನಡೆ ಅವರ ಫಾಲೋವರ್ಸ್ಗೆ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನೀವು ಸಹ ನಮ್ಮ ಸಂಸ್ಥೆಯ ಅವಿಭಾಜ್ಯ ಅಂಗ ಆಗಿರೋದ್ರಿಂದ ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಆಮಂತ್ರಣವನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಮತ್ತು ನಿಮ್ಮ ಮುಖಾಂತರ ಈ ಒಂದು ಕಾರ್ಯದ ಚಟುವಟಿಕೆಗಳ ಬಗ್ಗೆ ಎಲ್ಲ ಜನಮಾನಸಕ್ಕೆ ಮುಟ್ಟುವಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೋರ್ತಾ ಇದ್ದೇನೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.